ಎಲ್ಲರಿಗೂ ಈ ಮುಸ್ಸಂಜೆಯ ನಮಸ್ಕಾರ. ವೇದಿಕೆ ಮೇಲೆ ನಾನು ಒಬ್ಬೊಬ್ಬರ ಹೆಸರನ್ನು ತಗೊಂಡು ಸಮಯ ವ್ಯರ್ಥ ಮಾಡೋದಿಲ್ಲ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರಿಗೂ ವಂದಿಸಿ ನನ್ನ ಒಂದೆರಡು ಮಾತಾಡೋಕ್ಕೆ ಅವಕಾಶ ಅಂತ ಹೇಳಿದ್ರಿಗೆ ರಿಕ್ವೆಸ್ಟ್ ಮಾಡಿ ಸಲುವಾಗಿ ಒಂದೆರಡೇ ಮಾತಾಡ್ತೀನಿ. ಗಂಗಾಧರ್ ನಾನು ಚಡ್ಡಿ ದೋಸ್ತರು, ಒಂದೇ ಶಾಲೆಯಲ್ಲಿ ಬೆಳೆದವರು, ಒಂದೇ ಶಾಲೆಯಲ್ಲಿ ಓದ್ದವ್ರು ನಾವು. ಇವತ್ತು ಗಂಗಾಧರ್ ಬಗ್ಗೆ ನಾನು ಹೇಳ್ಬೇಕಂದ್ರೆ ಅವನೊಬ್ಬ ಶಿಸ್ತಿನ ಸಿಪಾಯಿ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು 20 ವರ್ಷ ಕಳೆದಿರ್ಬೇಕು ನಮಗೂ ಅವನಿಗೂ. ಒಂದು ಸಂದರ್ಭನ ನಾನು ಇವತ್ತು ಜ್ಞಾಪಿಸ್ತೀನಿ. ಎಲ್ಲ ಶಾಲೆಯ ರಿಯೂನಿಯನ್ ಅಂದರೆ ನಾವು 10th ಮುಗಿಸಿ ಒಂದು 20 ವರ್ಷ ಆಗಿರಬೇಕು. ಮತ್ತೊಮ್ಮೆ ರಿಯೂನಿಯನ್ ಮಾಡಬೇಕು ಅಂತಂದ್ರೆ ಅದನ್ನ ಏನಾದರೂ ಮಾಡಿ ಅದನ್ನು ಕಾರ್ಯಗತಗೊಳಿಸ್ಯಾರ ಅಂತಂದ್ರೆ ಗಂಗಾಧರ್ ದೇಸಾಯಿ. ಇಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾನೆ ಅವನು. ನಾನು ಅದ್ರ ಬಗ್ಗೆ ಎಷ್ಟು ನಾವು ಹೊಗಳಿದ್ರು ಕಮ್ಮಿ. ಆಮೇಲೆ ಇವತ್ತು ತಾಯಂದಿರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ. ಮಕ್ಕಳಿಗೆ ನಾನು ಎರಡೂ ಕೈ ಜೋಡಿಸಿ ಕೇಳ್ತೀನಿ, ಯಾರೂ ಮೊಬೈಲ್ ಬಳಸೋಕೆ ಹೋಗ್ಬಿಡ್ರಮ್ಮ. ತಾಯಂದಿರು ನೀವು ಸ್ವಲ್ಪ ಕಮ್ಮಿ ಮಾಡಿಕೊಡ್ರಿ. ನೀವು ಕಮ್ಮಿ ಮಾಡಿದಾಗ ಮಕ್ಕಳನ್ನು ಕಮ್ಮಿ ಮಾಡ್ಕೋತಾರೆ. ಇದು ಯಾಕಂದ್ರೆ ಮುಂದಿನ ಪೀಳಿಗೆಗೆ ಏನದಲ್ಲ, ಇದು ಭಾಳ ಅಂದ್ರೆ ಭಾಳ ಇದು ಡೇಂಜರ್ ಅನ್ಸಕತ್ತದ ನನಗೆ. ಅದಕ್ಕೆ ನಂದು ವೈಯಕ್ತಿಕ ಏನದಲ್ಲ ಒಂದು ವಿಚಾರ, ವೈಯಕ್ತಿಕ ನಂದು ರಿಕ್ವೆಸ್ಟ್ ನನ್ನ ಮಕ್ಕಳಿಗೆ. ಇವತ್ತು ಹುಡುಗರು ಹೇಳಿದ್ರು, ಇವತ್ತು ಇಲ್ಲಿ ಶಿಕ್ಷಣದ ಜೊತೆಗೆ ಏನದಲ್ಲ ಸಂಸ್ಕಾರ ಕಲಿಸ್ಲತ್ತರ ಅಂದ್ರೆ ಇಂಥ ಶಾಲೆ ಏನದಲ್ಲ ಎಲ್ಲಿ ನೋಡಿಲ್ಲ. ಇವತ್ತು ಯಾವ ಶಾಲೆಗೆ ಹೇಳ್ತಾರೆ ಹೇಳ್ರಿ. ನಾನು ಇವತ್ತು ನೀವು ಹೇಳ್ತೀನಿ, ಸಂಸ್ಕಾರ ಅನ್ನೋದು ಈಗ ಹೋಲಗತ್ತದ ರೀ, ಏನೋ ಸೈಡಿಗೆ ಆಗ್ಲಾಗ್ತದೆ, ಸಂಸ್ಕಾರ ಇಲ್ಲ. ಅದಕ್ಕೆ ಮಕ್ಕಳಿಗೆ ನಾನು ಇವತ್ತು ಹೇಳ್ತೀನಿ, ಬೆಳಗ್ಗೆ ಎದ್ದು ಕೂಡಲೇ ತಂದೆ ತಾಯಿಗೆ ಏನದಲ್ಲ ನಮಸ್ಕಾರ ಮಾಡ್ರಿ. ಹಳೆ ಪುರಾತನ ಸಂಸ್ಕಾರ ಏನೇನಿದ್ದೋ ಅವೆಲ್ಲ ಏನದಲ್ಲ ಮಕ್ಕಳಿಗೆ ಏನದಲ್ಲ ತಾವು ಆದಷ್ಟು ಕಲಿಸ್ಕೊಡ್ರಿ. ಏನು ನಿಮ್ದು ಏನು ಬರ್ತದೆ, ಲಿಂಗ ಪೂಜೆ ಇದ್ರೆ ಲಿಂಗ ಪೂಜೆ ಮಾಡ್ಕೋರಿ, ಸಂಸ್ಕಾರ ಯಾವ ಮಂತ್ರ ಅಂತೀರಿ, ದೇವ್ರಿಗೆ ನಮಸ್ಕಾರ ಮಾಡಿರಿ. ಈಗ ಎಲ್ಲ ಹೋಲಗತ್ತವ್ರಿ ನಾ ಹೇಳೋದು. ಅದಕ್ಕೆ ನಿಮ್ಗೆ ಜಾಸ್ತಿ ಸಮಯ ತೊಗೋಂಗಿಲ್ಲ. ಇವತ್ತು ನನಗೆ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ. ಥ್ಯಾಂಕ್ ಯು.